ಪಾಠ 3 ಕೃಷ್ಣ ಸುಧಾಮ ನಾಟಕ. ಕವಿ ಪರಿಚಯ. ಕವಿ ವಿ ಎಸ್ ಶಿರಹಟ್ಟಿಮಠರು. ಜನನ 1-2-1953. ಸ್ಥಳ ಗದಗ ಜಿಲ್ಲೆಯ ಹೊಂಬಳ. ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ರಚನೆ ತುಂಬಿದ ಕೊಡ, ನರಗುಂದ ಬಂಡಾಯ, ಮಾಡಿದ್ರುಣ್ಣೋ ಮಾರಾಯ, ಗುಣವಂತ ರಾಜಕುಮಾರ. ಅಭ್ಯಾಸಗಳು. ಅ. ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಗೆಳೆಯ, ಮಿತ್ರ, ಸ್ನೇಹಿತ. 2. ಹೆಂಡತಿ, ಮಡದಿ, ಪತ್ನಿ. 3. ರಾಜ, ಅರಸ, ದೊರೆ. 4. ದುಡಿಮೆ, ಕೆಲಸ, ಕಸುಬು. ಅ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. 1. ಪರಮಮಿತ್ರ, ಕೃಷ್ಣ ಸುಧಾಮರು ಪರಮಮಿತ್ರರು. 2. ವಿಶ್ರಾಂತಿ, ಪ್ರತಿನಿತ್ಯ ಓದಿದ ನಂತರ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. 3. ಸತ್ಕಾರ, ನಾವು ಮನೆಗೆ ಬಂದ ಅತಿಥಿಗಳ ಸತ್ಕಾರ ಮಾಡುತ್ತೇವೆ. 4. ಸಂತೋಷ, ನಾವು ಕಬಡ್ಡಿಯಲ್ಲಿ ಗೆದ್ದಾಗ ನನಗೆ ಅತಿ ಹೆಚ್ಚು ಸಂತೋಷವಾಯಿತು. 5. ಶ್ರಮಿಸು, ಶ್ರಮಿಸಿ ದುಡಿದರೆ ಪ್ರತಿಫಲ ದೊರೆಯುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಸುಧಾಮ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಬೇಕು, ಅದೇ ಮಾನವ ಧರ್ಮ ಎನ್ನುತ್ತಾನೆ. 2. ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. 3. ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಸುಧಾಮ ಕೃಷ್ಣನನ್ನು ಭೇಟಿಯಾಗಲು ಅರಮನೆ ಹೋದಾಗ ಕೃಷ್ಣ ಪ್ರೀತಿಯಿಂದ ಸುಧಾಮನ ಕೈಹಿಡಿದು ಬರಮಾಡಿಕೊಳ್ಳುತ್ತಾನೆ. ಇದನ್ನು ಕಂಡು ಸುಧಾಮನ ಕಣ್ಣಲ್ಲಿ ನೀರು ಬಂದಿತು. 4. ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಮನೆಗೆ ಮರಳಿದ ಸುಧಾಮನು ಗುಡಿಸಲು ಹೋಗಿ ಅರಮನೆಯಾದುದನ್ನು ಹಾಗೂ ತನ್ನ ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ತೊಟ್ಟಿದ್ದನ್ನು ಕಂಡನು. 5. ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀಕೃಷ್ಣ. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನೆಸಿಕೊಂಡದ್ದು ಹೇಗೆ? ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದರು, ಕೂಡಿ ಕಲಿಯುತ್ತಿದ್ದರು, ಕಟ್ಟಿಗೆ ತರಲು ಊರಿಗೆ ಹೋಗುತ್ತಿದ್ದರು. ಗುರು ಮಾತೆ ಕೊಟ್ಟ ಹುರಿದ ಕಡಲೆ ತಿನ್ನುತ್ತಿದ್ದರು. ಸುಧಾಮನ ಪಾಲಿನ ಕಡಲೆಯನ್ನು ಕೂಡ ಶ್ರೀಕೃಷ್ಣ ಕಸಿದುಕೊಂಡು ತಿನ್ನುತ್ತಿದ್ದನು. ಹೀಗೆ ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡರು. 2. ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ. ಸುಧಾಮನು ಶ್ರೀಕೃಷ್ಣನನ್ನು ಭೇಟಿಯಾಗಲು ಅರಮನೆಗೆ ಹೋಗುತ್ತಾನೆ. ಆದರೆ ಸುಧಾಮನ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುವುದಿಲ್ಲ. ಆದರೂ ಶ್ರೀಕೃಷ್ಣನು ಸುಧಾಮನಿಗೆ ಗುಡಿಸಲಿದ್ದ ಜಾಗದಲ್ಲಿ ಅರಮನೆಯಂತಹ ಮನೆ ಕಟ್ಟಿಸಿಕೊಡುತ್ತಾನೆ. ಅದು ಸುಧಾಮನ ಹೆಂಡತಿ ಈ ರೀತಿ ವಿವರಿಸುತ್ತಾಳೆ. ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ನಮಗೆಲ್ಲ ಹೊಸ ಉಡುಪು ಹಾಗೂ ಆಭರಣಗಳನ್ನು ಸಹ ಕೊಟ್ಟರು. ಉ. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? 1. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಈ ಮಾತನ್ನು ಸುಧಾಮ ತನ್ನ ಹೆಂಡತಿಗೆ ಹೇಳಿದನು. ಸಂದರ್ಭ: ಸುಧಾಮನು ತನ್ನ ಹೆಂಡತಿಗೆ ತನ್ನ ಮತ್ತು ಶ್ರೀಕೃಷ್ಣನ ನಡುವಿನ ಸ್ನೇಹವನ್ನು ವಿವರಿಸುತ್ತಿದ್ದನು. ಆಗ ಅವನ ಹೆಂಡತಿ, ಸತ್ಯ ಹೇಳುವಿರಾ? ಆ ಶ್ರೀಮಂತರಲ್ಲಿ ನೀವೆಲ್ಲಿ? ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಎಂದು ವ್ಯಂಗ್ಯ ಮಾಡುತ್ತಾಳೆ. ಆಗ ಸುಧಾಮ, ಯಾಕೆ ಸುಳ್ಳು ಹೇಳಲಿ? ನಾನು ಶ್ರೀಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ ಎಂದು ಹೇಳುತ್ತಾನೆ. 2. ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳುತ್ತಾಳೆ. ಸಂದರ್ಭ: ಸುಧಾಮನ ಹೆಂಡತಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಒತ್ತಾಯ ಮಾಡುತ್ತಾಳೆ. ಆಗ ಸುಧಾಮ ಸಹಾಯ ಕೇಳಲು ಸಂಕೋಚ ಎಂದು
ಹೇಳುತ್ತಾನೆ. ಸಂಕೋಚ ಬೇಡಾರಿ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಎಂದು ಹೇಳುತ್ತಾಳೆ. 3. ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ. ಈ ಮಾತನ್ನು ಶ್ರೀಕೃಷ್ಣ ಸುಧಾಮನಿಗೆ ಹೇಳುತ್ತಾನೆ. ಸಂದರ್ಭ: ಶ್ರೀಕೃಷ್ಣನನ್ನು ಭೇಟಿಯಾಗಲು ಸುಧಾಮ ಅರಮನೆಗೆ ಹೋಗಿರುತ್ತಾನೆ. ಆಗ ಸುಧಾಮನನ್ನು ಕಂಡು ಶ್ರೀಕೃಷ್ಣನಿಗೆ ಅತಿ ಹೆಚ್ಚು ಸಂತೋಷವಾಗುತ್ತದೆ. ಆತ ತಮ್ಮ ಹಳೆಯ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಎಂದು ಹೇಳುತ್ತಾನೆ. 4. ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಈ ಮಾತನ್ನು ಸುಧಾಮನ ಮಗ ಸುಧಾಮನಿಗೆ ಹೇಳುತ್ತಾನೆ. ಸಂದರ್ಭ: ಶ್ರೀಕೃಷ್ಣನನ್ನು ಭೇಟಿಯಾದ ನಂತರ ಸುಧಾಮ ಮನೆಗೆ ಮರಳುತ್ತಾನೆ. ಗುಡಿಸಲಿದ್ದ ಜಾಗದಲ್ಲಿ ಅರಮನೆಯಂತಹ ಮನೆಯನ್ನು ಹಾಗೂ ಹೊಸ ಹೊಸ ಬಟ್ಟೆ ಆಭರಣಗಳನ್ನು ತೊಟ್ಟ ಹೆಂಡತಿ ಮಕ್ಕಳನ್ನು ನೋಡಿ ಸುಧಾಮನಿಗೆ ಆಶ್ಚರ್ಯವಾಗುತ್ತದೆ. ಆಗ ಮಗ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆಂದು ಹೇಳುತ್ತಾನೆ. Thank you for the watching. Subscribe my channel Patya Pustaka.